ಹೈ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ BEdಗೆ ಅಪ್ಲಿಕೇಶನ್ ಹಾಕಿದಂಥ 2023-24ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ನಾಳೆ ಎರಡನೇ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿನ ಹಿಂದೆ ಕೊಟ್ಟಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆಯಿಂದ ಈ ಸುದ್ದಿಗಳು ಗೊತ್ತಾಗಿರುತ್ತೆ. ಸೊ ಎರಡನೇ ಲಿಸ್ಟ್ ಅಂತೂ ಪ್ರಕಟ ಆಗ್ತಿದೆ ಅಂದ್ಬಿಟ್ಟು ಇದೀಗ ಸ್ಟೂಡೆಂಟ್ಸ್ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬರ್ತಿರುವಂಥ ಪ್ರಶ್ನೆ ಏನಂದರೆ, ನಾಳೆ ಬರ್ತಿರೋವಂಥದ್ದು ಎಲಿಜಿಬಿಲಿಟಿ ಲಿಸ್ಟಾ, ಅಂದರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಾ ಅಥವಾ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಎಲ್ಲರಲ್ಲೂ ಕೂಡ ಡೌಟ್ಸ್ಗಳು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಥವಾ ಎಲಿಜಿಬಿಲಿಟಿ ಲಿಸ್ಟ್ ಬರೋದಾದರೆ ಸಾಧ್ಯತೆಗಳೇನಿದ್ದಾವೆ ಅಥವಾ ಏನು ಎತ್ತ, ಅದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನು. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆದರೆ ಇಲಾಖೆ ಅವರು ಏನು ಹೇಳಿದ್ದಾರೆ, ಸೊ ಇಲಾಖೆ ಕಡೆಯಿಂದ ಪರ್ಟಿಕ್ಯುಲರ್ ಅವ್ರು ಮೆನ್ಷನ್ ಮಾಡುವಂಥ ವಿಷಯಗಳೇನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲೆಲ್ಲ ಆಫಿಷಿಯಲ್ ನೋಟಿಫಿಕೇಶನ್, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಎಲ್ಲ ಅಪ್ಲೋಡ್ ಆಗ್ತಾ ಇರ್ತವೆ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ನಿಮ್ಮ ಥರ ಪ್ರಶ್ನೆ, ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಲೈಕ್ ಅಥವಾ ಡಿಸ್ಲೈಕ್ಗೆ ನೀವೇ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ಕೂಡ ವೀಕ್ಷಣೆ ಮಾಡಿಕೊಂಡು ನಿಮ್ದೇನಾದರೂ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಕಾಲೇಜ್ ಸೆಲೆಕ್ಷನ್ ಲಿಸ್ಟು, ಎಲಿಜಿಬಿಲಿಟಿ ಲಿಸ್ಟು ನಾಳೆ ಯಾವ ಲಿಸ್ಟನ್ನು ಪ್ರಕಟ ಮಾಡ್ತಾರೆ, ಇಲಾಖೆ ಕಡೆಯಿಂದ ನಾಳೆ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಸುದ್ದಿಗಳಂತೂ ಇಲ್ಲಿಗೆ ಎಲ್ಲ ಕಡೆ ಹಬ್ತಾ ಇರುವಂಥದ್ದು. ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಸ್ಟೂಡೆಂಟ್ಸ್ಗಳಿಗೆ ಈಗ ಬರ್ತಿರೋ ಡೌಟ್ ಏನಂದರೆ, ನಾಳೆ ಪ್ರಕಟ ಆಗ್ತಿರುವಂಥದ್ದು ಎಲಿಜಿಬಿಲಿಟಿ ಲಿಸ್ಟಾ, ಸೆಲೆಕ್ಷನ್ ಲಿಸ್ಟಾ. ಸೊ ಮೊದಲನೇದಾಗಿ ನಾನು ಇದು ಏನು ಎತ್ತ ಅಂತ ಮೊದಲನೇದಾಗಿ ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ BEd ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕನ ಪ್ರಕಟ ಮಾಡಿದ್ರು. ಕಳೆದ ವರ್ಷಗಳಲ್ಲಾದರೆ ಬೇರೆ ಥರ ಪ್ರೊಸೆಸ್ ಇತ್ತು, ಈ ವರ್ಷ ಬೇರೆ ಥರ ಪ್ರೊಸೆಸ್ ಇತ್ತು. ಈ ವರ್ಷ ಮಾಡಿರುವಂಥ ಪ್ರೊಸೆಸ್ನ ಪ್ರಕಾರ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ನ ಹಾಕಲಿಕ್ಕೆ ಡೇಟನ್ನು ಕೊಟ್ಟರು. ನಂತರದಲ್ಲಿ ಎಲ್ಲ ವಿದ್ಯಾರ್ಥಿಗಳ ದತ್ತಾಂಶ ಸಂಗ್ರಹಣೆ ಮಾಡಿಕೊಂಡು 1:2 ಬೇಸ್ ಮೇಲೆ ಅರ್ಹತಾ ಪಟ್ಟಿನ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡಿದ್ರು. ಸೊ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟನ್ನು ಡಿಸೆಂಬರ್ 13ನೇ ತಾರೀಕಿನಂದೇ ಪ್ರಕಟ ಮಾಡಿದ್ರು. ಈ ಡಿಸೆಂಬರ್ 13ರಂದು ಪ್ರಕಟ ಆದಂಥ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಲಿಸ್ಟ್ ಅಂತ ಪರಿಗಣಿಸಿಕೊಂಡು ವೆರಿಫಿಕೇಷನ್ಗೆ ಬನ್ನಿ ಅಂದರು. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 33,000ದಿಂದ 34,000 ವಿದ್ಯಾರ್ಥಿಗಳನ್ನು ವೆರಿಫಿಕೇಷನ್ಗೆ ಬನ್ನಿ ಅಂದರು. ಆ ವೆರಿಫಿಕೇಷನ್ ಆದಂಥ ವಿದ್ಯಾರ್ಥಿಗಳಿಗೆ ಇದೀಗ ಆ ಎಲ್ಲ ವಿದ್ಯಾರ್ಥಿಗಳ ಡಾಟಾನ ತಗೊಂಡು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ಬಿಟ್ಟು ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತಂದ್ಬಿಟ್ಟು ಡಿಸೆಂಬರ್ 28, 2023ರಂದು ಪ್ರಕಟ ಮಾಡಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲಿಸ್ಟ್ ಅಂತ ಸುದ್ದಿ ಕೊಟ್ಟಿದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಬರ್ತಿರೋದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನು ಬಿಡ್ತಿದ್ದಾರೆ ಅವರು, ಅಥವಾ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರಲ್ಲ ಅದರ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಿದ್ದಾರೆ. ಯಾಕಂದರೆ ಎಷ್ಟೋ ಜನ ಕಾಲೇಜ್ಗಳು ಸಿಕ್ಕಿಲ್ಲ, ಇದರಲ್ಲಿ ಆ ಹೆಸರೇ ಬಂದಿಲ್ಲ. ಆ ವಿದ್ಯಾರ್ಥಿಗಳು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಿದ್ದಾರೆ, ಅಥವಾ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್, ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿರಲಿಲ್ವ, ಆ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರೋ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಯಾವಾಗ ಬಿಡ್ತಾರೆ. ನಮ್ಮದು 65%, 70% ಇದೆ, 75 ತನಕ ಪರ್ಸೆಂಟೇಜ್ 75 ಒಳಗಡೆ ಇದೆ, ನಮ್ಮದು ಲಿಸ್ಟ್ ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಿರಲ್ಲ, ಅವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥದ್ದು. ಇದ್ರ ಬಗ್ಗೆ ಇವಾಗ ಮಾಹಿತಿನ ಕೊಡೋದಾರೆ. ಇಲಾಖೆ ಕಡೆಯಿಂದ ಮಾಹಿತಿ ಅಂದರೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಕಡೆ ಸುದ್ದಿ ಹಬ್ತಾ ಇದೆಯಲ್ಲ. ಸೊ ಅದ್ರಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೆ, ನೀವು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ. ಸೊ ಅಲ್ಲಿ ಮೆನ್ಷನ್ ಆಗಿರೋದೇನೆಂದರೆ, ಪ್ರಸಕ್ತ ಸಾಲಿನ ಅಂದರೆ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನಲ್ಲಿ BEdನ ಕೋರ್ಸ್ನ ಪ್ರವೇಶಕ್ಕೆ ಸರ್ಕಾರಿ ಕೋಟಾಗಳ ಸೀಟು ಹಂಚಿಕೆ ಎರಡನೇ ಪಟ್ಟಿಯನ್ನು ಜನವರಿ 1ರ ಸೋಮವಾರ ಪ್ರಕಟಿಸುವುದಾಗಿ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಅಂದರೆ ಸೆಲೆಕ್ಷನ್ ಲಿಸ್ಟನ್ನು ನಾಳೆ ಪ್ರಕಟ ಮಾಡ್ತೀವಿ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ಆಯ್ತಲ್ಲ ಡಿಸೆಂಬರ್ 28, 2023ರಂದು, ಆ ಲಿಸ್ಟಲ್ಲಿ ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಇನ್ನೂ ಸೀಟ್ಗಳು ಉಳಿದಿರುವಂಥದ್ದು. ಆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಸೆಕೆಂಡ್ನ ಸೀಟು ಹಂಚಿಕೆ, ಸರ್ಕಾರಿ ಕೋಟದ ಸೀಟುಗಳ ಕೋಟದ ಹಂಚಿಕೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸರ್ಕಾರಿ ಕೋಟದ ಸೀಟು ಹಂಚಿಕೆ ಅಂದರೆ ಸೆಲೆಕ್ಷನ್ ಲಿಸ್ಟ್, ಇದು ಎಲಿಜಿಬಿಲಿಟಿ ಲಿಸ್ಟು, ಅರ್ಹತಾ ಪಟ್ಟಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಇಲ್ಲಿ ಕೂಡ. ಸೊ ಹಾಗಾಗಿ ಸರ್ಕಾರಿ ಕೋಟದ ಸೀಟುಗಳ ಹಂಚಿಕೆ ಎರಡನೇ ಪಟ್ಟಿಯನ್ನು ಜನವರಿ 1, 2024ರಂದೇ ಅಂದರೆ ಸೋಮವಾರ ಅಂತ ಪ್ರಕಟ ಮಾಡಿರುವಂಥದ್ದವರು ಪ್ರಕಟಿಸಲಾಗ್ತದೆ ಅಂತಂದ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಆಗಿತ್ತು, ಈಗ ಎರಡನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಂತಲ್ಲ, ಅವ್ರ ಸರ್ಕಾರಿ ಕೋಟಾಗಳ ಸೀಟು ಹಂಚಿಕೆ ಎರಡನೇ ಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಲೈನ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ ನಿಮಗೆ, ಸೊ ಅಲ್ಲಿ ದಾಖಲೆಗಳ ಪರಿಶೀಲನೆ ಜನವರಿ 2ರಿಂದ 6ನೇ ತಾರೀಕು ತನಕ ಮಾಡಿಸ್ಕೋಬೇಕು, ನೋಡಲ್ ಸೆಂಟರ್ಗೆ ಹೋಗ್ಬಿಟ್ಟು ಅಂತಲೂ ಕೊಟ್ಟಿದ್ದಾರೆ. ನಾವು ವೆರಿಫಿಕೇಷನ್ ಎಲ್ಲ ಮಾಡಿಸಿದ್ದೀವಲ್ಲ, ಸೊ ಹಾಗಾಗಿ ಇದು ಅರ್ಹತಾ ಪಟ್ಟಿನೇ ಇರಬೇಕು, ಎಲಿಜಿಬಲ್ ಲಿಸ್ಟೇ ಇರಬೇಕು ಇದು ಅಂತಲೂ ಸಾಕಷ್ಟು ಜನ ಹೇಳ್ತಿದ್ದೀರಾ. ಸೊ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಮೋಸ್ಟ್ಲಿ ಅವರು ಮೆನ್ಷನ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ನೋಡಲ್ ಸೆಂಟರ್ ಅಂತ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ, ಅಂದರೆ ಈ ದಿನಾಂಕಗಳಲ್ಲಿ ವಿದ್ಯಾರ್ಥಿಗಳು 2ನೇ ತಾರೀಕಿಂದ 6ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡು ಅಡ್ಮಿಷನ್
ಆಗೋದಕ್ಕೆ ಒಂದು ದಿನಾಂಕ ಇರ್ಬೋದೇನೋ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಜನವರಿ 1, 2024 ಸೋಮವಾರದಂದು ಅಂದರೆ ನಾಳೆ ವಿದ್ಯಾರ್ಥಿಗಳಿಗೆ ಒಂದು ಇಲಾಖೆಯವರು ಆ ಲಿಸ್ಟನ್ನೆಲ್ಲ ಪ್ರಕಟ ಮಾಡಿದಾಗ ಅಲ್ಲೇ ಗೈಡ್ಲೈನ್ಸನ್ನು ಕೂಡ ಪ್ರಕಟ ಮಾಡಿರ್ತಾರೆ, ಸೂಚನೆಗಳು ಅಂತಂದ್ಬಿಟ್ಟು ಪ್ರಕಟಣೆಯನ್ನು ಹೊರಡಿಸಿದಾಗ ಅದರಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ. ಅದರಲ್ಲೆಲ್ಲ ಕಂಪ್ಲೀಟ್ ಮಾಹಿತಿಗಳು ಬರ್ತವೆ. ಅದು ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿನ ಎಕ್ಸ್ಪ್ಲೇನ್ ಮಾಡ್ತೇವೆ ನಿಮಗೆ. ಸದ್ಯಕ್ಕಿರುವಂಥ ಹೆಚ್ಚಿಗೆ ಒಂದು ಸುದ್ದಿಗಳ ಪ್ರಕಾರ ಇದರಲ್ಲಿ ನೋಡಿದಾಗ ನಾವು ಹೆಚ್ಚಿಗೆ ಒಂದು ಹೈಲೈಟ್ಸ್ ಆಗಿ ಕಾಣಿಸುವಂಥದ್ದು ಏನಂದರೆ ಸರ್ಕಾರಿ ಕೋಟಾಗಳ ಸೀಟುಗಳ ಹಂಚಿಕೆಯ 2ನೇ ಪಟ್ಟಿಯನ್ನು ಪ್ರಕಟಿಸುವುದಾಗಿ ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಅಂತ ಹೇಳಿದೆ. ಅಂದರೆ ಇದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್, ಸೆಕೆಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟೇ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಎಲಿಜಿಬಿಲಿಟಿ ಲಿಸ್ಟ್, ಅರ್ಹತಾ ಪಟ್ಟಿ ಅಲ್ಲ. ಯಾಕೆ ಅಂತಲೂ ಮಾಹಿತಿನ ಕೊಡೋದರೆ ಈಗ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಒಂದು ಕೋಟದ ಸೀಟು ಸುಮಾರು 17,000 ಆಸುಪಾಸಿದ್ರೆ BEdನ ಒಂದು ವೆರಿಫಿಕೇಷನ್ ಅರ್ಹತಾ ಪಟ್ಟಿಯಲ್ಲಿ ಹೆಸರು ಬಂದಂಥವ್ರೆ ಸುಮಾರು 33,000 ರಿಂದ 44,000. ಅಂದರೆ ಒಂದು ಸೀಟ್ ಇದ್ದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಕಾಂಪಿಟೇಷನ್ಗೆ ತೊಗೊಂಡಿದ್ದಾರೆ 1:2 ಬೇಸ್ ಮೇಲೆ. ಹೀಗಾಗಿ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಇಲ್ಲ. ಇನ್ನು ಎಲಿಜಿಬಿಲಿಟಿ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ಅಂದರೆ ಯಾವ ಥರ? ಸೊ ಹಾಗಾಗಿ ಎಲಿಜಿಬಿಲಿಟಿ ಲಿಸ್ಟ್ ಅಂತೂ ಅಲ್ವೇ ಅಲ್ಲ ಇದು. ಸೊ ವೆರಿಫಿಕೇಷನ್ ಲಿಸ್ಟ್ ಅಂತೂ ಅಲ್ವೇ ಅಲ್ಲ ಇದು. ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಅದರ ಸೆಕೆಂಡ್ ಲಿಸ್ಟೇ ಆಗಿರುವಂಥದ್ದು. ಅಂದರೆ ಜನವರಿ 1, 2024 ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಲ್ಲ. ಸರ್ಕಾರಿ ಕೋಟದ ಒಂದು BEdನ ಒಂದು ಪ್ರವೇಶಕ್ಕೆ ಅರ್ಜಿ ಹಾಕಿದಂತಹ ಸರ್ಕಾರಿ ಕೋಟದ ಸೀಟುಗಳ ಹಂಚಿಕೆಯ ಅಂದರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಅದರ ಒಂದು ಲಿಸ್ಟ್ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟು 2ನೇ ಒಂದು ಪಟ್ಟಿನ ಜನವರಿ 1, 2024 ಪ್ರಕಟಿಸ್ತೇವೆ ಅಂತ ಹೇಳಿರುವಂಥದ್ದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ವಿ ಅಂತ ಹೇಳ್ತಾ ನಿಮಗೆಲ್ಲ ಫ್ರೆಂಡ್ಸ್ಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಲುಪಿಸಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.